ಆಶೆಯೆಂಬ ಕೂಸನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಬಹಳ ಸುಂದರವಾಗಿರ್ತಕ್ಕಂಥ ವಿಷಯ. ಆಶೆಯೆಂಬ ಕೂಸನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. ಇಂತೆರಡಿಲ್ಲದ ಕೂಸನೆತ್ತ ಬಲ್ಲೊಡೆ ಆತನೇ ಲಿಂಗೈಕ್ಯನು ಕಾಣ ಗುಹೇಶ್ವರ. ಬಸವ ಪುರಾಣದಲ್ಲಿ ನಾವು ಹೆಚ್ಚಿಗೆ ಅಲ್ಲಮ ಪ್ರಭುದೇವರ ವಚನಗಳ ಚಿಂತನೆಯನ್ನ ಮಾಡ್ತಾ ಬಂದಿದ್ದೇವೆ. ಅಲ್ಲಮ ಪ್ರಭುದೇವರ ವಚನಗಳು ಅಂತಂದ್ರೆ ಬಹಳ ಮೇಲ್ಮಟ್ಟದ ವಚನಗಳು. ಪರಿಪೂರ್ಣವಾಗಿರ್ತಕ್ಕಂಥ ಆ ಸ್ಥಿತಿಯನ್ನ ತಲುಪಿರ್ತಕ್ಕಂಥ ವಚನಗಳು. ಅದರಲ್ಲೂ ಬೆಡಗಿನ ವಚನ ಬಹಳ ಸುಂದರ. ಆಶೆಯೆಂಬ ಕೂಸನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. ಆಶೆ ಮತ್ತು ರೋಷ, ಲೌಕಿಕ ವಿಷಯದ ಲಾಲಸೆಗೆ ಆಶೆ ಅಂತ ಕರೀತಾರೆ. ಲೌಕಿಕದ ವಿಷಯಗಳು. ಒಂದು ವಸ್ತುವಿನನ್ನು ನೋಡ್ತೀವಿ, ಕಣ್ಣಿಗೆ ಆಕರ್ಷಣೆ ಅನಿಸ್ತದ. ಸಾಮಾನ್ಯವಾಗಿ ನಮಗೆ ಬೇಕು ಅನ್ನೋ ಭಾವ ಬರ್ತದಲ್ಲ, ಅದಕ್ಕೆ ಆಶೆ ಅಂತ ಕರೀತಾರೆ. ಇನ್ನು ರೋಷ, ಮೋಹ ಮತ್ತು ದ್ವೇಷಗಳಿಂದ ಬಲಗೊಂಡಿರ್ತಕ್ಕಂಥ ಕ್ರೋಧಕ್ಕೆ ರೋಷ ಅಂತ ಕರೀತಾರೆ ತಂಗಿ. ಇವೆರಡು ಒಳ್ಳೇದೇನು? ಆಶೆ ಮತ್ತು ರೋಷ ಇಲ್ಲ, ಎರಡು ಕೆಟ್ಟದ್ದ. ಒಂದಕ್ಕೊಂದು ಎಷ್ಟು ಸಂಬಂಧ ಇವಕ್ಕ, ಆಶೆ ಮತ್ತು ರೋಷಕ್ಕ. ಆಶೆ ಎಂಬ ಕೂಸನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. ಆಶೆ ಮತ್ತು ರೋಷಕ್ಕೆ ಎಂಥ ಸಂಬಂಧ ಅಂತಂದ್ರ ತಾಯಿ ಮತ್ತು ಮಗುವಿನ ಸಂಬಂಧ. ಕೂಸಿಗೆ ಏನಾದ್ರೂ ಪೆಟ್ಟಾತು ಅಂತಂದ್ರೆ ಮೊದಲು ಓಡಿ ಬರೋರು ಯಾರ? ತಾಯಿ. ಅವನ ಹೌದಲ್ಲ? ಅಯ್ಯೋ ನನ್ನ ಕೂಸಿಗೆ ಏನಾಯ್ತು, ನನ್ನ ಮಗನಿಗೆ ಏನಾಯ್ತು, ನನ್ನ ಮಗಳಿಗೆ ಏನಾಯ್ತು ಅಂತ ತಿಳ್ಕೊಂಡು ಮಕ್ಕಳಿಗೆ ಸ್ವಲ್ಪ ನೋವಾದ್ರ ಮೊಟ್ಟ ಮೊದಲಿಗೆ ಓಡಿ ಬರ್ತಕ್ಕಂಥವಳು ಯಾರು? ತಾಯಿ. ತಾಯಿ ಮಗುವಿಗೆ ಇರ್ತಕ್ಕಂಥ ಸಂಬಂಧವೇ ಆಶೆ ಮತ್ತು ರೋಷಕ್ಕೆ ಇರ್ತಕ್ಕಂಥ ಸಂಬಂಧ. ಆಶೆಗೆ ಏನಾದ್ರೂ ಸ್ವಲ್ಪ ಪೆಟ್ಟಾತು ಅಂತಂದ್ರ ರೋಷ ಬಂದು ಬಿಡ್ತದ ನೋಡ್ರಿ. ಹೌದಲ್ಲ ತಂಗಿ? ಯಾವುದೋ ಒಂದು ವಸ್ತು ನೋಡ್ತೀವಿ, ಬೇಕು ಅಂತ ಆಶೆ ಹುಟ್ಟುತ್ತದ. ಆ ಬೇಕಾಗಿರ್ತಕ್ಕಂಥ ವಸ್ತು ಸಿಗಲಿಲ್ಲ ಅಂತಂದ್ರೆ ಏನು ಬರ್ತದ? ಸಿಟ್ಟು ಬರ್ತದೆ. ನಿಲ್ರಿ ಬಾ, ಒಂದು ಕೂಸಿನ ನೋಡ್ರಿ, ಒಂದೇನೋ ಆಡ್ಕೊಂತ 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 ಒಂದು ವಸ್ತು ತಗೋತೈತಿ. ಅದು ಈ ವಸ್ತು ಯಾಕೆ ತಗೊಂಡಿ ಅಂತ ತಿಳ್ಕೊಂಡು ನೀವು ಕಸ್ಕೊಳ್ರಿ, ಸಿಟ್ಟಿಗೆ ಬಂದು ಒಂದೇ ಸವನ ಅಳ್ಳಾಕ್ ಶುರು ಮಾಡ್ತೈತಿ ಇಲ್ಲ? ಯಾಕೆ? ಬೇಕಾಗಿರ್ತಕ್ಕಂಥ ವಸ್ತು ಸಿಗಲಿಲ್ಲ ಅಂತಂದ್ರೆ ಸಹಜವಾಗಿಯೇ ಸಿಟ್ಟು ಬರ್ತದ. ಅದಕ್ಕಂತಾರ ಅವರು ಆಶೆ ಎಂಬ ಕೂಸನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. ರಾವಣನ ಹೆಸರು ಕೇಳಿರಲ್ಲ ತಂಗಿ? ಯಾರನ್ನು ನೋಡ್ದ? ಸೀತಾನ್ ನೋಡ್ದ. ಆಶೆ ಪಟ್ಟ ಆಕಿನೇ ನನ್ನ ಹೆಂಡತಿ ಆಗ್ಬೇಕು ಅಂತ. ಸಿಕ್ಕಳೇನು? ಸಿಗಲಿಲ್ಲ. ಯಾವಾಗ ಸೀತಾ ಸಿಗಲಿಲ್ಲ, ರೋಷ ಬಂದು ಬಿಡುತ್ತಕಿ, ಅವನಿಗೆ ರೋಷ ಬಂದು ಬಿಡುತ್ತು. ಯಾವಾಗ ರೋಷ ಬಂತು, ಸೀತಾನ ಕದ್ಕೊಂಡು ಹೋದ. ಮುಂದೇನಾತು? ರಾಮಾಯಣನ ಆತು, ದೊಡ್ಡ ಯುದ್ಧನ ಆತು, ಬಹಳ ದೊಡ್ಡ ಅನಾಹುತನ ಆತು. ಯಾಕೆ? ಆಶೆ ಅನ್ನೋದು ಬಂತು ಅಂತಂದ್ರ
ಅದರ ಜೊತೆಗೆ ಏನು ಬರ್ತದ? ರೋಷ. ಸಿಗಲಿಲ್ಲ ಅಂತಂದ್ರೆ ರೋಷ. ಸೊಲ್ಲಾಪುರ ಏನು ಬಹಳ ದೂರ ಇಲ್ಲ, ಇಲ್ಲಿಂದ ಸಮೀಪ. ಈಗೊಂದು 15-16 ವರ್ಷಗಳ ಹಿಂದೆ ನಡೆದಿರತಕ್ಕಂಥ ಒಂದು ಘಟನೆ ನೀವು ಬಹುತೇಕ ಕೇಳಿರಬಹುದು ಅಂತ. ಅಕ್ಕಲಕೋಟ ತಾಲೂಕದಾಗಿಂದ ಒಂದು ಊರ, ಇಬ್ಬರು ಗಂಡ ಹೆಂಡತಿ, 4-5 ವರ್ಷದ ಮಗ, ಸಣ್ಣ ಕೂಸ. ಇತ್ತ ಊರಾಗ ಬಡತನ, ದುಡ್ಕೊಂಡು ಉಣಬೇಕು ಅಂತ ತಿಳ್ಕೊಂಡು ಸೊಲ್ಲಾಪುರಕ್ಕೆ ಹೋದ್ರು. ಅಲ್ಲಿ ಇವೆಲ್ಲ ಫ್ಯಾಕ್ಟ್ರಿ ಭಾಳ ನೋಡ್ರಿ, ಚಾದರ್ ಫ್ಯಾಕ್ಟ್ರಿ, ಜಮಖಾನಿ ಫ್ಯಾಕ್ಟ್ರಿ, ಬಟ್ಟಿ ಗಿಟ್ಟಿ ಭಾಳ ಅಲ್ಲಿ, ಗಾರ್ಮೆಂಟ್ಸ್ ಅಂತ ಹೇಳಿ. ಒಂದು ಚಾದರ್ ಫ್ಯಾಕ್ಟ್ರಿಯಾಗ ದುಡ್ಯಾಕ ಹತ್ತನ ಆ ಹುಡುಗ. ತಿಂಗಳಿಗೆ ಪಗಾರ 7-8 ಸಾವಿರ ರೂಪಾಯಿ ಕೊಡಾಕತ್ತಿದ್ರು. ತಿಂಗಳು ಪೂರ್ತಿ ದುಡಿತಿದ್ದ, 8 ಸಾವಿರ ರೂಪಾಯಿ ಕೊಡ್ತಿದ್ರು. ತಂದವನ ಏನ್ ಮಾಡ್ತಿದ್ದ? ಹೆಂಡತಿ ಕೈಯಾಗ ಕೊಡ್ತಿದ್ದ. ಆ ಹೆಂಡತಿ ಇದ್ರ ಮನಿ ಬಾಡ್ಗಿ, ಕರೆಂಟ್ ಬಿಲ್ಲ, ನಳದ ಬಿಲ್ಲ, ಕಾಯಿಪಲ್ಲಿ, ಅದು ಇದು ಅಂತ ತಿಳ್ಕೊಂಡು ಆ 8 ಸಾವಿರ ರೂಪಾಯಿದೊಳಗೆ ಒಂದು ತಿಂಗಳು ಬಾಳೆ ನಡೀತಿತ್ತು. ಹಿಂಗ ಒಂದು ವರ್ಷ ಒಪ್ಪತ್ತು ಆತು. ಒಂದು ದಿವಸ ಏನಾಗ್ಯದ ಅಂತಂದ್ರೆ ಪಗಾರ ಆಗ್ಯದ ಒಂದು. ಯಾವಾಗ ಪಗಾರ ಬಂತು, ಮನೆಗೆ ಬಂದವನ ಹೆಂಡತಿ ಕೈಯಾಗ ತಗೋ ಪಗಾರ ಅಂತ ತಿಳ್ಕೊಂಡು 8 ಸಾವಿರ ರೂಪಾಯಿ ಕೊಟ್ಟ. ರೊಟ್ಟಿ ಮಾಡಾಕತ್ತಿದ್ದಳು, ಕೈ ಎಲ್ಲ ಹಿಟ್ಟಾಗ್ಯದ. ಹಿಂದ ಕಡೆ ಒಳಗ ಪೇಟಿಯೊಳಗೆ ಇಟ್ರಾಯ್ತು ಅಂತ ತಿಳ್ಕೊಂಡು ಅಲ್ಲೇ ಮುಂದೆ ಇಟ್ಟಳು. ಪಾಪ ಸಣ್ಣ ಕೂಸ, ಏನು ಗೊತ್ತಾಗ್ಬೇಕು, 5-6 ವರ್ಷದ ಕೂಸಕ್ಕ. ಆಡ್ಕೊಂತ ಬಂದವನ ಆ ಹುಡುಗ ಆ ನೋಟಿನ ಕಂತ್ ತಗೊಂಡು ಹಿಂಗ ಒಲ್ಯಾಗ ಒಗದು ಬಿಟ್ಟ. ನೋಡೋದ್ರೊಳಗ ಸುಟ್ಟು ಬೂದಿ ಅದು 8 ಸಾವಿರ ರೂಪಾಯಿ. ಸಿಟ್ಟು ಬತ್ ನೋಡ್ರಿ. ಯಾಕ? ಈ 8 ಸಾವಿರ ರೂಪಾಯಿದೊಳಗೆ ಒಂದು ತಿಂಗಳು ನಡೀತಿತ್ತು ನಮ್ಮ ಬಾಳೆ ಅನ್ನೋ ಆಶಾ. ಯಾವಾಗ ನೋಡೋದ್ರೊಳಗ ಆ 8 ಸಾವಿರ ರೂಪಾಯಿ ಸುಟ್ಟು ಬೂದಿ ಆತೋ, ಒಲೆಯಾಗಿರ್ತಕ್ಕಂಥ ಕಟ್ಟಿಗೆ ತಗೊಂಡವಳ ಆ ಹುಡುಗಿಗೆ ಹಿಂಗ ಹೊಡೆಯದ ತಡ ಕೂಸು ಸತ್ತು ಬಿಡುತ್ತೆ. ಅಪರೂಪಕ್ಕೂ ಹುಟ್ಟಿದ್ದು ಒಂದು ಕೂಸ ನನ್ನ ಮಗನ ಕೊಂದೆ ಅಂತ ತಿಳ್ಕೊಂಡು ಅದ ಕಟ್ಟಿಗೆ ತಗೊಂಡು ಹಿಂಗ ಹೆಂಡತಿಗೆ ತಲೆಗೆ ಹೊಡೆಯೋದಕ್ಕೆ ಅಕ್ಕಿನ ಸತ್ತಳು. ನೋಡೋದ್ರೊಳಗೆ 2 ಹೆಣ ಬಿತ್ತು. ಅಳತನ, ದುಃಖ ಮಾಡ್ತಾನ. ಏನು ಸತ್ತು ಮಗ ಬರ್ತಾನ, ಏನು ಹೆಂಡತಿ ಬರ್ತಾಳ? ಪ್ರೀತಿಯ ಮಗನ ಸತ್ತ, ಮೋಹದ ಹೆಂಡತಿನ ಸತ್ತಳು. ಇನ್ನು ನಾನರ ಯಾಕೆ ಬದುಕಬೇಕು ಅಂತ ತಿಳ್ಕೊಂಡು ಊರ್ಲ್ ಹಾಕೊಂಡು ಸತ್ತ. ಎಷ್ಟು ಕೆಟ್ಟ ನೋಡ್ರಿ ಆಶಾ ಅನ್ನೋದು. ಅದಕ್ಕೆ ಮನುಷ್ಯಾಗ ಯಾವಾಗಲೂ ಕೂಡ ಹೇಳ್ತಾರ, ಏ ತಮ್ಮ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡು. ಸಿಟ್ಟು ಅನ್ನೋದು ಬಹಳ ಕೆಟ್ಟು. ಅದಕ್ಕಿಲ್ಲಿ ಪ್ರಭುದೇವರು ಹೇಳ್ತಾರ, ಆಶೆವೆಂಬ ಕೂಸ ನೆತ್ತಲು ರೋಷವೆಂಬ ತಾಯಿ ಮುಂದಿ ಬಂದಿಪ್ಪಳು ನೋಡ. ಹುಬ್ಬಳ್ಳಿಯಾಗ ಆಗಿರ್ತಕ್ಕಂಥ ಘಟನೆ. ಮಾರುತಿ ಕಾರ್ ತಂದ, 6 ಲಕ್ಷ ರೂಪಾಯಿ ಕೊಟ್ಟು. ಮನೆಗೆ ತಂದು ಕೂಡಲೇ ಗಂಡ, ಹೆಂಡತಿ, ಮಗ ಎಲ್ಲರೂ ಕೂಡಿ ಪೂಜೆ ಮಾಡಿದ್ರು. ಕಾರಿಂದ ಪೂಜೆ ಮಾಡಿದ್ರು, ಹಾರ ಹಾಕಿದ್ರು. ಆ ಹುಡುಗ ಇನ್ನು LKG UKG ಓದ್ತಕ್ಕಂಥ ಹುಡುಗ, 6-7 ವರ್ಷದ ಹುಡುಗ. ಏನ್ ಮಾಡ್ತು ಅಂತಂದ್ರೆ ಒಂದು ಕಲ್ಲು ತಗೊಂಡು ಆ ಕಾರಿನ ಮೇಲೆ ಗೀಚ್ ಹಾಕ್ತು ನೋಡ್ರಿ. ಏನು ದೊಡ್ಡ ತಪ್ಪು ಮಾಡಿಲ್ಲ ಅದು ಕೂಸ. ಹೊಸ ಕಾರ್ ತಂದೀವಿ, ನೀ ಕಲ್ಲು ತಗೊಂಡು ಆ ಕಾರಿನ ಮೇಲೆ ಗೀಚ್ ಹಾಕಕತ್ತೀಯ ಮಗ ಅಂತ ತಿಳ್ಕೊಂಡು ಅಪ್ಪ ಹಿಂಗ ನೆತ್ತಿಗೆ ಹೊಡೆದ. ಮೊದಲೇ ಸೂಕ್ಷ್ಮ ನೋಡ್ರಿ, ಸಣ್ಣ ಮಕ್ಕಳು ನೆತ್ತಿ ಕೂಸ ಸತ್ತು ಬಿಡುತ್ತು. ಮಣ್ಣು ಮಾಡಿ ಬಂದ್ರು. ಮಾರನೇ ದಿವಸ ಕಾರ್ ಕಡೆಗೆ ಹೋದ ಅವರಪ್ಪ. ನನ್ನ ಮಗ ಏನಾರೇ ಗೀಚೇನ ಅಂತ ತಿಳ್ಕೊಂಡು ನೋಡಾಕ ಹೋಗ್ತಾನ. ಪಾಪ ಆ UKG ಓದತಕ್ಕಂತ ಹುಡುಗ ಬರೆದಿತ್ತು, ಪಪ್ಪ ಐ ಲವ್ ಯು ಅಂತ ಬರೆದಿತ್ತು. ಅಪ್ಪ, ನಾನು ನಿನ್ನನ್ನು ಬಹಳ ಪ್ರೀತಿ ಮಾಡ್ತೀನಿ. ಅತ್ತ ಕರೆದ, ಏನೆಲ್ಲ ಕಷ್ಟಪಟ್ಟ, ಏನೆಲ್ಲ ದುಃಖ ಮಾಡ್ದ, ಆದ್ರೆ ಸತ್ತಿರ್ತಕ್ಕಂಥ ಮಗ ಬರ್ತದೇನೋ.
ಬರಾಕ ಸಾಧ್ಯ ಇಲ್ಲ. ಅದಕ್ಕ ಬಸವಣ್ಣನವ್ರು ಏನ್ ಹೇಳ್ತಾರಂತಂದ್ರ, 100 ನೋದಿ 100 ಕೇಳಿದರೇನು, ಆಶೆ ಹರಿಯದು ರೋಷ ಬಿಡದು ಮಜ್ಜನ ಕೆರೆದು ಫಲವೇನು. ತಮ್ಮ, ಎಲ್ಲಿ ತನಕ ನಿನ್ನ ಮನಸ್ಸಿನೊಳಗೆ ದುರಾಶೆ ಎಂಬತಕ್ಕಂಥದ್ದದ, ರೋಷ ಎಂಬತಕ್ಕಂಥದ್ದದ, ನೀ ಎಷ್ಟರೇ ಪುರಾಣ ಹೇಳಿದ್ರ ಏನು ಪ್ರಯೋಜನ, ಎಷ್ಟರ ಪುರಾಣ ಪ್ರವಚನ ನೀ ಕೇಳಿದ್ರ ಏನು ಪ್ರಯೋಜನ. ಹೇಳಿ ಹೇಳಿ ಒಂದು ಹಂತಕ್ಕೆ ಬರಬೇಕು, ಕೇಳಿ ಕೇಳಿ ಒಂದು ಹಂತಕ್ಕೆ ಬರಬೇಕು. ಬಹಳ ವರ್ಷದಿಂದ ಬಸವ ಪುರಾಣ ಹೇಳಾಕತ್ತೀನಿ, ಪಾಠ ಪ್ರವಚನ ಮಾಡಾಕತ್ತೀನಿ. ನಾ ಹೆಂಗ ಹೇಳ್ತೀನಿ ಹಂಗ ನಡಿಬೇಕು ಅನ್ನೋ ಭಾವ ನನ್ನೊಳಗೆ ಬರಬೇಕು. ನಮ್ಮಪ್ಪವ್ರ ಕಾರ್ಯಕ್ರಮದ ಸಲುವಾಗಿ ಬಸವ ಪುರಾಣ ಹಚ್ಚಾರ. ತಿಳಿದೋ ತಿಳಿಲಾರ್ದೋ ಬಸವ ಎಂಬತಕ್ಕಂಥ ಶಬ್ದ ಕಿವಿಯಾಗ ಬಿದ್ರ ಎಷ್ಟೋ ಪುಣ್ಯ ಬರ್ತದ. ಇನ್ನು 1 ತಿಂಗಳಗಟ್ಲೆ ಅಥವಾ 21 ದಿವಸಗಟ್ಲೆ ಬಸವ ಪುರಾಣ ಕೇಳಿದ್ರ ಇನ್ನು ಎಷ್ಟು ಪುಣ್ಯ ಬಂದೀತು. ಇನ್ನು ಆ ಬಸವ ಪುರಾಣ ಹೇಳ್ದಂಗ ಕೇಳಿದ್ರೆ ಇನ್ನೂ ಎಷ್ಟು ಪುಣ್ಯ ಬಂದಿತ್ತು ಎಂಬತಕ್ಕಂಥ ಭಾವ ಎಂಬತಕ್ಕಂಥ ವಿಷಯ ಎಂಬತಕ್ಕಂಥ ಆ ವಿಚಾರ ಜ್ಞಾನ ನಮ್ಮೊಳಗೆ ಇರಬೇಕು. ಹೇಳಬೇಕು, ಹೇಳ್ದಂಗ ನಡಿಬೇಕು, ಕೇಳಬೇಕು, ಕೇಳ್ದಂಗ ನಡಿಬೇಕು ಅಂದಾಗ ಹೇಳಿದ್ದು ಸಾರ್ಥಕ, ಕೇಳಿದ್ದು ಸಾರ್ಥಕ. ಆಶೆ ಎಂಬ ಕೂಸನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. ಅದಕ್ಕೆ ತಮ್ಮ, ಈ ಆಶೆ ಮತ್ತು ರೋಷ ಎಂಬತಕ್ಕಂಥದ್ದು ಅನಾಹುತಕ್ಕೆ ಈಡು ಮಾಡ್ತದೋ ನಿನಗ. ಇಂತೆರಡಿಲ್ಲದ ಕೂಸ ನೆತ್ತ ಬಲ್ಲೊಡೆ ಆತನೇ ಲಿಂಗೈಕ್ಯನು ಗುಹೇಶ್ವರ. ಆಶೆ ಎಂಬತಕ್ಕಂಥ ಕೂಸ ಎತ್ಕೊಳಕ್ ಹೋಗ್ಬೇಡು. ಇನ್ನು ರೋಷ ಎಂಬತಕ್ಕಂಥದ್ದಕ್ಕೂ ಕೂಡ ನೀನು ಹೋಗಕ್ಕೆ ಹೋಗ್ಬೇಡು. ಈ ಆಶೆಯನ್ನ ಬಿಟ್ಟು, ರೋಷವನ್ನ ಬಿಟ್ಟು ಇನ್ನೊಂದು ಸಣ್ಣ ಕೂಸದ, ಬಹಳ ಚಲೋ ಅದ, ಬಹಳ ಚಲುವ ಅದ, ಬಹಳ ಮುಗ್ಧ ಅದ. ಆ ಕೂಸನ್ನ ನೀ ಎತ್ಕೊಂಡಿ ಅಂತಂದ್ರ ನಿನ್ನ ಜನ್ಮನ ಉದ್ಧಾರ ಆಗ್ತದ. ಆ ಕೂಸ ಬೇರೆ ಯಾವುದೂ ಅಲ್ಲ, ಗುಡ್ಡದ ಮುತ್ಯಾನ ಮೇಲೆ ಇರ್ತಕ್ಕಂಥ ಭಕ್ತಿ ಅನ್ನೋ ಕೂಸ. ಬಸವಣ್ಣನ ಮೇಲೆ ಇರ್ತಕ್ಕಂಥ ಭಕ್ತಿ ಅನ್ನೋ ಕೂಸ. ಆ ಭಕ್ತಿ ಅನ್ನೋ ಕೂಸನ್ನ ಎತ್ಕೊಂಡು ಬಿಡ್ರಪ್ಪ, ನಿಮ್ಮ ಜನ್ಮ ಧನ್ಯ ಆಗ್ತದ, ಧನ್ಯ ಆಗ್ತದ. ಯಾಕ? ಭಕ್ತಿಗಿಂತ ಈ ಪ್ರಪಂಚದೊಳಗ ದೊಡ್ಡದು ಯಾವುದು ಇಲ್ಲ ತಮ್ಮ. ಭಕ್ತೈ ರಸಾಧ್ಯಂ ನಹಿ ಕಿಂಚಿದಸ್ತಿ. ಬಹಳ ಖುಷಿ ಅನಿಸ್ತದ. ನಿಮ್ಮೂರಿಗೆ ಬಂದು 10-11 ದಿವಸ ಆತು. ಗುಡ್ಡದ ಮುತ್ಯಾನ ಮೇಲೆ ಎಂಥ ಭಕ್ತಿ, ಶಿವಬಸವ ರಾಜೇಂದ್ರ ಅಪ್ಪೋರ ಮೇಲೆ ಎಂಥ ಭಕ್ತಿ. ಎಷ್ಟು ಭಕ್ತಿಯಿಂದ ಬರ್ತೀರಿ, ಎಷ್ಟು ಪೂಜ್ಯ ಭಾವನೆಯಿಂದ ಬರ್ತೀರಿ, ಅಪ್ಪೋರ ಸೇವಾ ಎಷ್ಟು ಮಾಡ್ತೀರಿ. ನೋಡಿದ ಕೂಡಲೇ ಬಹಳ ಖುಷಿ ಅನಿಸ್ತದ. ಯಾಕ? ಇದು ನಿಜವಾಗಿರ್ತಕ್ಕಂಥ ಸಂಪತ್ತದ ತಂಗಿ. ಭಕ್ತಿ ಅನ್ನೋದು ಇದ ನಿಜವಾಗಿರ್ತಕ್ಕಂಥ ಐಶ್ವರ್ಯ ಅದ. ಅದಕ್ಕೆ ಹೇಳ್ತಾರ, ಭಕ್ತೈರ್ ಅಸಾಧ್ಯಂ ನಹಿ ಕಿಂಚಿದಸ್ತಿ. ಅಸಾಧ್ಯ ಅನ್ನೋದೇ ಇಲ್ಲ, ಭಕ್ತಿಯಿಂದ ಎಲ್ಲವೂ ಕೂಡ ಸಾಧ್ಯ ಆಗುತ್ತದೆ ತಂಗಿ. ಅದಕ್ಕೇನಂದ್ರು ಬಸವಣ್ಣವರು, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತ್ತು, ವೇದವನೋದಿದ ಬ್ರಹ್ಮನ ಶಿರಭೋಯಿತ್ತು. ಇದು ಕಾರಣ ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಅದಕ್ಕ ಭಕ್ತಿ ಅನ್ನೋದು ಬಹಳ ದೊಡ್ಡದ್ರಪ್ಪ. ಅದಕ್ಕ ಬಸವಣ್ಣನ ಮ್ಯಾಲ ಭಕ್ತಿ ಇಡ್ರಿ, ಶ್ರದ್ಧಾ ಇಡ್ರಿ, ನಿಷ್ಠಾ ಇಡ್ರಿ. ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಬೇರೆ ಅಲ್ಲ, ಶಿವಬಸವ ಸ್ವಾಮಿಗಳು ಬೇರೆ ಅಲ್ಲ ಅನ್ನೋ ಒಂದು ಸದ್ಭಾವನೆ ಇಟ್ಕೊಂಡು ಭಕ್ತಿಯನ್ನ ಮಾಡಿದ್ದೆ ಆದ್ರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಪೂರೈಸ್ತವೆ ಎಂಬತಕ್ಕಂಥ ಒಂದು ವಿಚಾರ ಇಲ್ಲಿ ಪೀಠಿಕಾ ಭಾಗದೊಳಗೆ ತಿಳಿಸ್ತಾ, ಇನ್ನು ಪುರಾಣ ಭಾಗದೊಳಗೆ ಯಾವ ವಿಚಾರ ಬರ್ತದೆ ಅನ್ನೋದನ್ನ ನಮ್ಮ ಗವಾಯಿಗಳೊಂದು ಹಾಡನ್ನು ಹೇಳ್ತಾರೆ. ನಂತರ ವಿಷಯ ಮುಂದುವರಿಸೋಣ.